ಹೇಳಿದಾಗೆ ಕೆಲವರು ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಕೆಲವು ಸ್ಪೆಷಲ್ ಎಸಿಗಳು ಅವರು ನಮ್ಮ ಸರ್ಕಾರದ ನಿರೀಕ್ಷೆಗೆ ದೇ ಹ್ಯಾವ್ ರಿಸನ್ ಟು ದಿ ಒಕೇಶನ್. ಹಾಗೂ ಕೆಲವರು ಒಂದು ಇಬ್ಬರು ಮೂವರಂತೂ 100% ಕಂಪ್ಲೀಟೇ ಮಾಡಿಬಿಟ್ಟಿದ್ದಾರೆ. ವಿ ರಿಯಲಿ ಅಪ್ರಿಷಿಯೇಟ್ ದೇರ್ ಪಬ್ಲಿಕ್ ಸರ್ವಿಸ್ ಕಮಿಟ್ಮೆಂಟ್ ಅಂಡ್ ಏನು ಸಾರ್ವಜನಿಕ ಸೇವೆ ಅಂದ್ರೆ ಏನು ಅನ್ನೋದನ್ನ ಕೆಲವರು ಅರ್ಥ ಮಾಡಿಕೊಂಡು ಮಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಮಗದೊಮ್ಮೆ ನಾನು ಧನ್ಯವಾದ ಜನಗಳ ಪರವಾಗಿ, ಸರ್ಕಾರದ ಪರವಾಗಿ. ಅದನ್ನ ನೋಡಿ ಬೇರೆಯವರು ಸ್ವಲ್ಪ ತಿಳಿದುಕೊಳ್ಬೇಕು ಏನು ಪಬ್ಲಿಕ್ ಸರ್ವಿಸ್ ಅಂತ ಹೇಳಿ ಅಂತ. ಕೆಲವರು ನಮ್ಮ ನಾರ್ತ್ ಸೌತ್ ಎಸಿ ಅವರು ಇಷ್ಟು ಮೀಟಿಂಗ್ ಅಲ್ಲಿ ನಾವು ಹೇಳಿ ಕೂಡ ಒಂದು ಕೋಆರ್ಡಿನೇಷನ್ ಮಾಡಿ ಯಾರಿಗೆ ಎಷ್ಟು ಕಡತ ಹ್ಯಾಂಡ್ ಓವರ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಇವರಿಬ್ಬರಿಗೂ ಕೂಡ. ಸೊ ಇದು ಒಂದು ಕಡೆ ಉದಾಹರಣೆ. ಆದ್ರೆ ದೇರ್ ಆರ್ ದೀಸ್ ಅದರ್ ಎಕ್ಸಾಂಪ್ಲರಿ ಆಫೀಸರ್ಸ್. ಅವರು ಎಲ್ಲ ಅವ್ರಿಗೆ ಕೊಟ್ಟಂತ ಅವರ ರೆಗ್ಯುಲರ್ ಡ್ಯೂಟಿ ಬಿಟ್ಟು ಕೊಟ್ಟಂತ ಎಲ್ಲ ಕೇಸನ್ನು ಕೂಡ ಡಿಸ್ಪೋಸ್ ಮಾಡಿದ್ದಾರೆ. ಮುಂದಿನ ಪಾಯಿಂಟ್ ಏನಂದ್ರೆ ಓವರ್ ಆಲ್ ಕೇಸ್ ಡಿಸ್ಪೋಸಲ್ ನಮ್ದು ಟಾರ್ಗೆಟ್ ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಡೆಫಿನೆಟ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಇದನ್ನ ಒಂದು ಡ್ರೈವ್ ಮೋಡ್ ಅಲ್ಲಿ ತೆಗೆದುಕೊಂಡು ಹಿಂದಿನವರೆಲ್ಲ ಬಿಟ್ಟು ಹೋದಂತಹ 16,000 ಕೇಸುಗಳನ್ನ ವಿಲೆ ಮಾಡುವಂತಹದ್ದು. ಈಗ 62,000ದಿಂದ ನಾವು ಆಲ್ರೆಡಿ ಈಗ 22,000ಕ್ಕೆ ಇಳಿಸಿದ್ದೇವೆ ಬಾಕಿಯನ್ನ. 6 ತಿಂಗಳಿಗಿಂತ ಮೀರಿರುವಂತಹ ಪ್ರಕರಣ 62,857ರಿಂದ ಈಗ 22,967ಕ್ಕೆ ಇಳಿದಿದೆ. ಆದ್ರೆ ನಮಗೆ ಗುರಿ ಇದ್ದಿದ್ದು ಇಷ್ಟೊತ್ತಿಗೆ ಸಂಪೂರ್ಣ 6 ತಿಂಗಳ ಮೇಲೆ ಇರುವಂತಹದ್ದು ಯಾವುದೂ ಇರಬಾರದು ಅನ್ನೋದು ಗುರಿ ಆಗಿತ್ತು. ಸೊ ನಮ್ಮ ಗುರಿ ಕಡೆಗೆ ದೊಡ್ಡ ಹೆಜ್ಜೆಯನ್ನ ಇಟ್ಟಿದ್ದೇವೆ, ಆದ್ರೆ ಗುರಿಯನ್ನ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇನ್ ಲೈಟ್ ಆಫ್ ದಿಸ್ ಐ ರಿಕ್ವೆಸ್ಟ್ ದಯವಿಟ್ಟು ಸ್ವಲ್ಪ ಎಫರ್ಟ್ಸ್ ಹಾಕಿ. ಮಾಡ್ತಾ ಇರೋರಿಗೆ ನಾನು ಹೇಳ್ತಾ ಇಲ್ಲ, ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ. ಅವರು ಎವ್ರಿ ತಿಂಗಳು ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಹೆಚ್ಚಿಗೆ ಒತ್ತಡ ಹಾಕ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಬೇರೆಯವರು ದಯವಿಟ್ಟು ಅವ್ರನ್ನ ನೋಡಿ ಸ್ವಲ್ಪ ಎಫರ್ಟ್ ಹಾಕಿ. ದಯವಿಟ್ಟು ಏನು ಪ್ರತಿ ಮೀಟಿಂಗ್ ನಲ್ಲಿ ಇನ್ನೊಬ್ರು ಮಾಡ್ತಾರೆ ನೀವ್ಯಾಕೆ ಮಾಡಕ್ ಆಗಲ್ಲ ಅಂತ ಕೇಳ್ತಾ ಇದ್ರೆ ನಿಮ್ಗೆ ಏನು ಅದು ಭಾವನೆ ಬರೋದಿಲ್ವಾ ಅನ್ನೋದನ್ನ ನಿಮ್ಗೆ ನೀವೇ ಕೇಳ್ಕೊಳ್ಬೇಕು. ಕೆಲವು ಆಫೀಸರ್ಸ್ ಇಷ್ಟು ಚೆನ್ನಾಗಿ ಮಾಡ್ತಾರೆ, ಇನ್ ಕೆಲವು ಆಫೀಸರ್ಸ್ ಏನೇ ಹೇಳಿದ್ರು ಕೂಡ ಇದು ಇಷ್ಟು ಸ್ಟಬ್ಬರ್ನ್ ಇರ್ತಾರೆ ಅಂತ ಹೇಳಿದ್ರೆ ಇದು ನಿಮ್ಗೆ ಸರಿ ಕಾಣುತ್ತಾ ಅನ್ನೋದನ್ನ ಕೂಡ ನೀವು ವಿಚಾರ ಮಾಡಿ. ಕೊನೆಯ ವಿಷಯ ನೋಡಿ, ಜನಗಳಲ್ಲಿ ಇದೆಲ್ಲ ಕೇಸ್ ಡಿಸ್ಪೋಸಲ್ ಆಗ್ತಾ ಇರೋದು ಆಗ್ಲಿ ಅಥವಾ ಕಂದಾಯ ಇಲಾಖೆಯಲ್ಲಿ ಕೆಲಸ ಆಗ್ತಾ ಇರೋದಾಗ್ಲಿ ಒಂದು ಅಪ್ರಿಸಿಯೇಷನ್ ಇದೆ. ಲೆಟ್ ಅಸ್ ಬಿ ವೆರಿ ಕ್ಲಿಯರ್, ಜನಗಳಲ್ಲಿ ಅಪ್ರಿಸಿಯೇಷನ್ ಇದೆ. ಸೊ ನಾವು ಕೆಲಸ ಮಾಡಿದ್ರೆ ಜನ ಕೂಡ ನಮ್ಗೆ ಸ್ವಲ್ಪ ಎಲ್ಲೋ ಅಪ್ರಿಸಿಯೇಷನ್ ಕೊಡ್ತಾರೆ. ದಟ್ ಶುಡ್ ಮೋಟಿವೇಟ್ ಅಸ್ ಟು ಡೂ ಬೆಟರ್. ಜನಕ್ಕೆ ನಾವು ಏನೋ ಒಂದು ಕೆಲಸ, ಈಗ ಈ 60,000 ಕೇಸು ನಾವು ಡಿಸ್ಪೋಸ್ ಮಾಡಿದ್ರೆ ಜನಗಳಿಗೆ ಎಷ್ಟು ದೊಡ್ಡ ಅನುಕೂಲ ಆಗುತ್ತೆ. ಈ 60,000 ಕೇಸಿಗೆ ಎಷ್ಟು ವರ್ಷ, 5 ವರ್ಷ 10 ವರ್ಷದಿಂದ ಜನ ನಮ್ಮ ಕಚೇರಿಗೆ ಅಲೀತಾ ಇದ್ದಾರೆ. ಅಂತದ್ದು ಈಗ ನಾವು ಇದನ್ನ ಡಿಸ್ಪೋಸ್ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಈಗ ಮೋರ್ ದನ್ 5 ಇಯರ್ ಕೇಸೇ ನಾವು ಜವಾಬ್ದಾರಿ ತಗೊಂಡಾಗ 32,787 ಇತ್ತು. ಇವತ್ತು 5,826ಕ್ಕೆ ಇಳಿಸಿದ್ದೇವೆ ನಾವು. ಅಂದ್ರೆ ಆಲ್ಮೋಸ್ಟ್ ಒಂದು 80% ಅಷ್ಟು ಕೇಸು, ಮೋರ್ ದೆನ್ 80% ಕೇಸು ಡಿಸ್ಪೋಸ್ ಮಾಡಿದ್ದೇವೆ. 5 ಇಯರ್ಸ್ ಅಂಡ್ ಎಬೋವ್ ಇದ್ದಿದ್ದು. ಆದ್ರೆ 5,800 ಇರೋದು ಕೂಡ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ನಾವು ಇಮಿಡಿಯೇಟ್ ಆಗಿ ಡಿಸ್ಪೋಸ್ ಮಾಡಬೇಕು. ಮೋರ್ ದೆನ್ 1 ಇಯರ್ ಕೇಸು 59,339 ಇತ್ತು. ಈಗ 18,945 ಆಗಿದೆ. ಅದರಲ್ಲೂ ಕೂಡ ಅವರ್ ಡಿಸ್ಪೋಸಲ್ ಈಸ್ ಅಟ್ ಅಬೌಟ್ ಒಂದು 70% ಅಷ್ಟು ಡಿಸ್ಪೋಸಲ್ ಆಗಿದೆ. 65% ಬ್ಯಾಲೆನ್ಸ್ ಉಳಿದಿದೆ. ಎನಿವೆ ಇವೆರಡೂ ಕೂಡ ನಾವು ಇಷ್ಟೊತ್ತಿಗೆ ಎಲ್ಲ ಡಿಸ್ಪೋಸಲ್ ಆಗ್ಬೇಕಾಗಿತ್ತು. ಸೊ ಜನರಲಿ ನೋಡಿ, ನಾನು ಎಷ್ಟೇ ಹೇಳೋದು, ಕೆಲಸ ಮಾಡಿದ್ರೆ ಜನ ಕೂಡ ಅದನ್ನ ರೆಕಗ್ನೈಸ್ ಮಾಡ್ತಾರೆ. ಈಗ ಕಂದಾಯ ಇಲಾಖೆಯಲ್ಲಿ ಅಷ್ಟಿಷ್ಟು ಕೆಲಸ ಆಗ್ತಾ ಇದೆ ಅನ್ನುವಂತ ಮಾತು ಜನಗಳ ಬಾಯಲ್ಲಿ ಇದೆ. ಹಾಗಂತೇಳಿ ನಾವೆಲ್ಲ ಮಾಡಿಲ್ಲ, ಮಾಡುವಂತಹದ್ದು ಇನ್ನೂ ಬಹಳ ಇದೆ. ಬಟ್ ಮಾಡಿದ್ರೆ
ನಮ್ಮ ಇಲಾಖೆಗೆ ಒಳ್ಳೆ ಹೆಸರು ಬರುತ್ತೆ, ನಿಮ್ಗೂ ಒಳ್ಳೆ ಹೆಸರು ಬರುತ್ತೆ, ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಐ ಹೋಪ್ ಅದು ನಿಮ್ಗೆಲ್ಲರಿಗೂ ಮೋಟಿವೇಶನ್ ಆಗುತ್ತೆ, ಆಗಲಿ ಅಂತ ನಾನು ಹಾರೈಸ್ತೇನೆ. ಬೇರೆ ಅಧಿಕಾರಿಗಳು ಕೆಲಸ ಮಾಡಿರೋವಾಗ ದಯವಿಟ್ಟು ಅವ್ರನ್ನ ನೋಡಿ ನೀವು ಸಹ ಮಾಡಿ. ಸುಮ್ಮನೆ ಕತೆ ಹೇಳ್ಬೇಕು ಅಂದ್ರೆ ನೋಡಿ, ನೆಪ ಹೇಳ್ಬೇಕು ಅಂದ್ರೆ 100 ನೆಪ ಹೇಳ್ಬಹುದು. ಕೆಲಸ ಮಾಡಬೇಕು ಅಂದ್ರೂ ಕೂಡ ನಾವು ನಾನಾ ಮಾರ್ಗ ಇದೆ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಆಲ್ವೇಸ್. ಸೊ ಅದು ಬೇರೆ ಅಧಿಕಾರಿಗಳು ಮಾಡಿ ತೋರಿಸಿದ್ದಾರೆ. ಅವರು ಮಾಡಿರೋದನ್ನ ಎಲ್ಲ ಬೇರೆ ಅಧಿಕಾರಿಗಳಿಗೂ ಕೂಡ ಅದು ಪ್ರೇರಣೆ ಆಗಲಿ ಅಂತ ನಾನು ಆಶಿಸ್ತೇನೆ. ಈಗ ಮೇ 20ನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ಸರ್ಕಾರ 2 ವರ್ಷ ಆಗುತ್ತೆ. ದಯವಿಟ್ಟು ಅಷ್ಟರೊಳಗಡೆ ಯು ಹ್ಯಾವ್ ಟು ಮೇಕ್ ಬಹಳ ಒಂದು ಸಿಗ್ನಿಫಿಕೆಂಟ್ ಪ್ರೋಗ್ರೆಸ್ ಆಗಬೇಕು. 22,000 ಇರೋದ್ರಲ್ಲಿ ಅಟ್ಲೀಸ್ಟ್ ಒಂದು ನೆಕ್ಸ್ಟ್ 1.5 ತಿಂಗಳಲ್ಲಿ ಒಂದು 10-12 ಸಾವಿರ ಕೇಸ್ ಆದರೂ ಡಿಸ್ಪೋಸ್ ಆಗಬೇಕು.